ನೋಡ್ತಿದ್ದಾರೆ. ಕಬ್ಬು ಬೆಳೆಗಾರರು ಅಹೋರಾತ್ರಿ ಧರಣಿಯನ್ನ ಮಾಡ್ತಾರೆ. ಇವತ್ತಿಗೆ 7ನೇ ದಿನಕ್ಕೆ ಕಾಲಿಡ್ತಾ ಇದೆ ಅನ್ನೋದು ಮೂಲಗಳಿಂದ ಮಾಹಿತಿ. ಪ್ರತಿನಿತ್ಯವೂ ಕೂಡ ಆಗ್ರಹಿಸಿದ್ದಾರೆ. ನಾವು ಕೇಳ್ತಾ ಇರೋದು ಇಷ್ಟೇ, ಬೆಂಬಲ ಬೆಲೆ ನಿಗದಿ ಮಾಡಿ. ಇವತ್ತು BY ವಿಜೇಂದ್ರ ಅವರ ಹುಟ್ಟದ ಹಬ್ಬ. ಬೆಂಗಳೂರಲ್ಲಿ ಪ್ರೋಗ್ರಾಮ್ ಇದೆ, ಅದಕ್ಕೆ ಬ್ರೇಕ್ ಹಾಕಿ ಇವತ್ತು ಅವರು ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಅಹೋರಾತ್ರಿ ಧರಣಿಯನ್ನ ಮಾಡ್ತಿರುವಂತಹ ಕಬ್ಬು ಬೆಳೆಗಾರರು ಕೇಳ್ತಾ ಇರೋದು ಇಷ್ಟೇ, ನಮಗೆ ಬೆಂಬಲ ಬೆಲೆ ನಿಗದಿ ಮಾಡಿ ಅಂತ. ಈಗ ರೈತರಿಗೆ ಈ ಒಂದು ಹೋರಾಟಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಬೆಂಬಲವನ್ನ ಕೊಟ್ಟಿದ್ದಾರೆ. ಇವತ್ತು ಅವರ ಹುಟ್ಟಿದ ಹಬ್ಬ. ರೈತರಿಂದ ಶುಭಾಶಯವನ್ನ ಕೋರಲಾಗಿದೆ. ಮಧ್ಯರಾತ್ರಿ 12 ಗಂಟೆ ಸಂದರ್ಭದಲ್ಲಿ ವಿಜೇಂದ್ರ ಅವರಿಗೆ ಶುಭ ಕೋರಿದಂತ ಸಾವಿರಾರು ರೈತರು. ಇವತ್ತು BY ವಿಜೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರು, ಅವರ ಹುಟ್ಟಿದ ಹಬ್ಬ. ನೀವು ಇಲ್ಲೆಲ್ಲ ನೋಡಿದ್ರೆ ಅಲ್ಲೆಲ್ಲ ಒಂದಷ್ಟು ಬ್ಯಾನರ್ಗಳನ್ನ ಹಾಕಿದ್ದಾರೆ. ಇವತ್ತು ಬೆಂಗಳೂರಲ್ಲಿ ಅವರು ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಕೋಬೇಕಾಗಿತ್ತು, ಆದ್ರೆ ನೋ, ಅದನ್ನ ಬ್ರೇಕ್ ಹಾಕಿದ್ದಾರೆ. ನಮ್ಮ ಪ್ರತಿನಿಧಿ ಕೂಡ ಅದನ್ನೇ ಮಾತಾಡ್ತಾ ಇದ್ರು. 2 ಗಂಟೆ ಹೋರಾಟಕ್ಕೆ ಸಾಥ್ ಕೊಡ್ತೆ ಅಂತ ಬಂದವರು ಇವತ್ತು 2ನೇ ದಿನದಲ್ಲೂ ಇಲ್ಲೇ ಇದ್ದೀರಿ ಅಂತ. ಸರ್ಕಾರ ಇದಕ್ಕೆ ಗಮನ ಕೊಡಬೇಕು. ಇವತ್ತು ಶುಗರ್ ಫ್ಯಾಕ್ಟರಿಗಳು ಯಾರ ಹೆಸರಲ್ಲಿದೆ, ಅವರ ಮಾಲೀಕರು ಯಾರು ಬೇಕಾ, ಲಿಸ್ಟ್ ಬೇಕಾ? ನಿಮಗೆ ಗೊತ್ತು ಚೆನ್ನಾಗಿ. ಇವತ್ತು ಹೋರಾಟವನ್ನ ಮಾಡ್ತಾ ಇರುವಂತಹ ಕಬ್ಬು ಬೆಳೆಗಾರರು ಒಂದು ವೇಳೆ ಏನಾದರೂ ಕಬ್ಬನ್ನ ಬೆಳೆಯೋದನ್ನೇ ನಿಲ್ಲಿಸಿಬಿಟ್ರೆ ನಾಳೆ ಶುಗರ್ ಫ್ಯಾಕ್ಟರಿಗಳು ಇರ್ತಾವ. ಏನೋ ಪಕ್ಕದ ಮಹಾರಾಷ್ಟ್ರದ ತರಿಸ್ಕೋತೀವಿ, ಅದ್ರಲ್ಲೇನು ಅಂತ ಒಂದು ಗಾಡಿ ಒಳಗಡೆ ಬರ್ಲಿ ನೋಡೋಣ, ರೈತರು ಬಿಡ್ತಾರೆ. ನೀವು ನಮ್ಮ ರಾಜ್ಯದ ರೈತರ ಹೊಟ್ಟೆ ಮೇಲೆ ನೋಡಿದ್ರು ಬೇರೆ ರಾಜ್ಯದ ರೈತರಿಗೆ ನೀವು ನ್ಯಾಯ ಕೊಡ್ತೀವಿ ಅಂದ್ರೆ ಅದು ನಿಮಗೆ ಶೋಭೆ ತರುತ್ತಾ? ಯೋಚನೆ ಮಾಡಿ. ಇವತ್ತು ಬಿಜೆಪಿ, ಅದರಲ್ಲೂ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜೇಂದ್ರ ಅವರು ತಮ್ಮ ಹುಟ್ಟುಹಬ್ಬ ಇದ್ರೂ ಕೂಡ ಅಲ್ಲಿ ಹೋಗಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಅದು ಏನೇ ಆಗಿರ್ಬೋದು, ಬೇರೆ ಏನೇ ಉದ್ದೇಶ ಆಗಿರ್ಬೋದು, ಆದ್ರೆ ಇವತ್ತು ರೈತರೊಂದಿಗೆ ನಾವು ಇದ್ದೀವಿ ಅಂತ ತೋರಿಸ್ಕೊಳ್ತಾ ಇದೆಯಲ್ಲ, ಅದು ಇಂಪಾರ್ಟೆಂಟ್. ಯಾಕೆ ಕಾಂಗ್ರೆಸ್ನವರು ಹೋಗ್ತಿಲ್ಲ? ನಾವು ಅಧಿಕಾರಿಗಳಿಗೆ ಹೇಳಿದ್ದೀವಿ, ನಾವು ಸೂಚನೆ ಕೊಟ್ಟಿದ್ದೀವಿ, ಬೇಡ, ನೋ, ಹೋಗಿ ವಿಶ್ವಾಸ ತಗೊಳ್ಳಿ. ನೋಡಿಲಿ, ಮಗು, ಪುಟ್ಟ ಮಗು. ಇದು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವಂತ ಒಂದು ಪದ್ಧತಿ, ನಮ್ಮ ಸಂಪ್ರದಾಯ. ದೀಪವನ್ನು ಬೆಳಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತೆ. ವಿಜೇಂದ್ರ ಅವರು ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ ರೈತರೊಟ್ಟಿಗೆ. ಅವ್ರನ್ನ ಆಚರಿಸ್ಕೋಬೇಕು ಅಂತ ಹೋಗಿಲ್ಲ, ರೈತರೇ 12 ಗಂಟೆಗೆ ಅವ್ರ ಹುಟ್ಟುಹಬ್ಬ ಅಂತೇಳಿ ಗೊತ್ತಾಗಿ ಅವರಿಗೆ ವಿಶ್ ಮಾಡಿದ್ದಾರೆ. ನೋಡ್ತಿದ್ದಾರೆ. ಕಬ್ಬು ಬೆಳೆಗಾರರು ಅಹೋರಾತ್ರಿ ಧರಣಿಯನ್ನ ಮಾಡ್ತಾರೆ. ಇವತ್ತಿಗೆ 7ನೇ ದಿನಕ್ಕೆ ಕಾಲಿಡ್ತಾ ಇದೆ ಅನ್ನೋದು ಮೂಲಗಳಿಂದ ಮಾಹಿತಿ. ಪ್ರತಿನಿತ್ಯವೂ ಕೂಡ ಆಗ್ರಹಿಸಿದ್ದಾರೆ. ನಾವು ಕೇಳ್ತಾ ಇರೋದು ಇಷ್ಟೇ, ಬೆಂಬಲ ಬೆಲೆ ನಿಗದಿ ಮಾಡಿ. ಇವತ್ತು BY ವಿಜೇಂದ್ರ ಅವರ ಹುಟ್ಟದ ಹಬ್ಬ. ಬೆಂಗಳೂರಲ್ಲಿ ಪ್ರೋಗ್ರಾಮ್ ಇದೆ, ಅದಕ್ಕೆ ಬ್ರೇಕ್ ಹಾಕಿ ಇವತ್ತು ಅವರು ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಅಹೋರಾತ್ರಿ ಧರಣಿಯನ್ನ ಮಾಡ್ತಿರುವಂತಹ ಕಬ್ಬು ಬೆಳೆಗಾರರು ಕೇಳ್ತಾ ಇರೋದು ಇಷ್ಟೇ, ನಮಗೆ ಬೆಂಬಲ ಬೆಲೆ ನಿಗದಿ ಮಾಡಿ ಅಂತ. ಈಗ ರೈತರಿಗೆ ಈ ಒಂದು ಹೋರಾಟಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಬೆಂಬಲವನ್ನ ಕೊಟ್ಟಿದ್ದಾರೆ. ಇವತ್ತು ಅವರ ಹುಟ್ಟಿದ ಹಬ್ಬ. ರೈತರಿಂದ ಶುಭಾಶಯವನ್ನ ಕೋರಲಾಗಿದೆ. ಮಧ್ಯರಾತ್ರಿ 12 ಗಂಟೆ ಸಂದರ್ಭದಲ್ಲಿ ವಿಜೇಂದ್ರ ಅವರಿಗೆ ಶುಭ ಕೋರಿದಂತ ಸಾವಿರಾರು ರೈತರು. ಇವತ್ತು BY ವಿಜೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರು, ಅವರ ಹುಟ್ಟಿದ ಹಬ್ಬ. ನೀವು ಇಲ್ಲೆಲ್ಲ ನೋಡಿದ್ರೆ ಅಲ್ಲೆಲ್ಲ ಒಂದಷ್ಟು ಬ್ಯಾನರ್ಗಳನ್ನ ಹಾಕಿದ್ದಾರೆ. ಇವತ್ತು ಬೆಂಗಳೂರಲ್ಲಿ ಅವರು ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಕೋಬೇಕಾಗಿತ್ತು, ಆದ್ರೆ ನೋ, ಅದನ್ನ ಬ್ರೇಕ್ ಹಾಕಿದ್ದಾರೆ. ನಮ್ಮ ಪ್ರತಿನಿಧಿ ಕೂಡ ಅದನ್ನೇ ಮಾತಾಡ್ತಾ ಇದ್ರು. 2 ಗಂಟೆ ಹೋರಾಟಕ್ಕೆ ಸಾಥ್ ಕೊಡ್ತೆ ಅಂತ ಬಂದವರು ಇವತ್ತು 2ನೇ ದಿನದಲ್ಲೂ ಇಲ್ಲೇ ಇದ್ದೀರಿ ಅಂತ. ಸರ್ಕಾರ ಇದಕ್ಕೆ ಗಮನ ಕೊಡಬೇಕು. ಇವತ್ತು ಶುಗರ್ ಫ್ಯಾಕ್ಟರಿಗಳು ಯಾರ ಹೆಸರಲ್ಲಿದೆ, ಅವರ ಮಾಲೀಕರು ಯಾರು ಬೇಕಾ, ಲಿಸ್ಟ್ ಬೇಕಾ? ನಿಮಗೆ ಗೊತ್ತು ಚೆನ್ನಾಗಿ. ಇವತ್ತು ಹೋರಾಟವನ್ನ ಮಾಡ್ತಾ ಇರುವಂತಹ ಕಬ್ಬು ಬೆಳೆಗಾರರು ಒಂದು ವೇಳೆ ಏನಾದರೂ ಕಬ್ಬನ್ನ ಬೆಳೆಯೋದನ್ನೇ ನಿಲ್ಲಿಸಿಬಿಟ್ರೆ ನಾಳೆ ಶುಗರ್ ಫ್ಯಾಕ್ಟರಿಗಳು ಇರ್ತಾವ.
ಏನೋ ಪಕ್ಕದ ಮಹಾರಾಷ್ಟ್ರ ತರಿಸ್ಕೋತೀವಿ ಅದ್ರಲ್ಲೇನು ಅಂತ ಒಂದು ಗಾಡಿ ಒಳಗಡೆ ಬರ್ಲಿ ನೋಡೋಣ. ರೈತರು ಬಿಡ್ತಾರೆ. ನೀವು ನಮ್ಮ ರಾಜ್ಯದ ರೈತರ ಹೊಟ್ಟೆ ಮೇಲೆ ನೋಡಿದ್ರು ಬೇರೆ ರಾಜ್ಯದ ರೈತರಿಗೆ ನೀವು ನ್ಯಾಯ ಕೊಡ್ತೀವಿ ಅಂದ್ರೆ ಅದು ನಿಮಗೆ ಶೋಭೆ ತರುತ್ತಾ? ಯೋಚನೆ ಮಾಡಿ. ಇವತ್ತು ಬಿಜೆಪಿ, ಅದರಲ್ಲೂ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ.ವೈ. ವಿಜೇಂದ್ರ ಅವರು ತಮ್ಮ ಹುಟ್ಟುಹಬ್ಬ ಇದ್ರೂ ಕೂಡ ಅಲ್ಲಿ ಹೋಗಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಅದು ಏನೇ ಆಗಿರ್ಬೋದು, ಬೇರೆ ಏನೇ ಉದ್ದೇಶ ಆಗಿರ್ಬೋದು, ಆದರೆ ಇವತ್ತು ರೈತರೊಂದಿಗೆ ನಾವು ಇದ್ದೀವಿ ಅಂತ ತೋರಿಸ್ಕೊಳ್ತಾ ಇದೆಯಲ್ಲ, ಅದು ಇಂಪಾರ್ಟೆಂಟ್. ಯಾಕೆ ಕಾಂಗ್ರೆಸ್ನವರು ಹೋಗ್ತಿಲ್ಲ? ನಾವು ಅಧಿಕಾರಿಗಳಿಗೆ ಹೇಳಿದ್ದೀವಿ, ನಾವು ಸೂಚನೆ ಕೊಟ್ಟಿದ್ದೀವಿ, ಬೇಡ, ನೋ, ಹೋಗಿ ವಿಶ್ವಾಸಕ್ಕೆ ತಗೊಳ್ಳಿ. ನೋಡಿಲಿ ಮಗು, ಪುಟ್ಟ ಮಗು. ಇದು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವಂತ ಒಂದು ಪದ್ಧತಿ, ನಮ್ಮ ಸಂಪ್ರದಾಯ. ದೀಪವನ್ನು ಬೆಳಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತೆ. ವಿಜೇಂದ್ರ ಅವರು ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿದ್ದಾರೆ ರೈತರೊಟ್ಟಿಗೆ. ಅವ್ರನ್ನ ಆಚರಿಸ್ಕೋಬೇಕು ಅಂತ ಹೋಗಿಲ್ಲ, ರೈತರೇ 12 ಗಂಟೆಗೆ ಅವ್ರ ಹುಟ್ಟುಹಬ್ಬ ಅಂತೇಳಿ ಗೊತ್ತಾಗಿ ಅವರಿಗೆ ವಿಶ್ ಮಾಡಿದ್ದಾರೆ. ನೋಡ್ತಿದ್ದಾರೆ. ಕಬ್ಬು ಬೆಳೆಗಾರರು ಅಹೋರಾತ್ರಿ ಧರಣಿಯನ್ನ ಮಾಡ್ತಾರೆ. ಇವತ್ತಿಗೆ 7ನೇ ದಿನಕ್ಕೆ ಕಾಲಿಡ್ತಾ ಇದೆ ಅನ್ನೋದು ಮೂಲಗಳಿಂದ ಮಾಹಿತಿ. ಪ್ರತಿನಿತ್ಯವೂ ಕೂಡ ಆಗ್ರಹಿಸಿದ್ದಾರೆ. ನಾವು ಕೇಳ್ತಾ ಇರೋದು ಇಷ್ಟೇ, ಬೆಂಬಲ ಬೆಲೆ ನಿಗದಿ ಮಾಡಿ. ಇವತ್ತು ಬಿ.ವೈ. ವಿಜೇಂದ್ರ ಅವರ ಹುಟ್ಟದ ಹಬ್ಬ. ಬೆಂಗಳೂರಲ್ಲಿ ಪ್ರೋಗ್ರಾಮ್ ಇತ್ತು, ಅದಕ್ಕೆ ಬ್ರೇಕ್ ಹಾಕಿ ಇವತ್ತು ಅವರು ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಅಹೋರಾತ್ರಿ ಧರಣಿಯನ್ನ ಮಾಡ್ತಿರುವಂತಹ ಕಬ್ಬು ಬೆಳೆಗಾರರು ಕೇಳ್ತಾ ಇರೋದು ಇಷ್ಟೇ, ನಮಗೆ ಬೆಂಬಲ ಬೆಲೆ ನಿಗದಿ ಮಾಡಿ ಅಂತ. ಈಗ ರೈತರಿಗೆ ಈ ಒಂದು ಹೋರಾಟಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಅವರು ಬೆಂಬಲವನ್ನ ಕೊಟ್ಟಿದ್ದಾರೆ. ಇವತ್ತು ಅವರ ಹುಟ್ಟಿದ ಹಬ್ಬ. ರೈತರಿಂದ ಶುಭಾಶಯವನ್ನ ಕೋರಲಾಗಿದೆ. ಮಧ್ಯರಾತ್ರಿ 12 ಗಂಟೆ ಸಂದರ್ಭದಲ್ಲಿ ವಿಜೇಂದ್ರ ಅವರಿಗೆ ಶುಭ ಕೋರಿದಂತ ಸಾವಿರಾರು ರೈತರು. ಇವತ್ತು ಬಿ.ವೈ. ವಿಜೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರು, ಅವರ ಹುಟ್ಟಿದ ಹಬ್ಬ. ನೀವು ಇಲ್ಲೆಲ್ಲ ನೋಡಿದ್ರೆ ಅಲ್ಲೆಲ್ಲ ಒಂದಷ್ಟು ಬ್ಯಾನರ್ಗಳನ್ನು ಹಾಕಿದ್ದಾರೆ. ಇವತ್ತು ಬೆಂಗಳೂರಲ್ಲಿ ಅವರು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೋಬೇಕಾಗಿತ್ತು, ಆದರೆ ನೋ, ಅದಕ್ಕೆ ಬ್ರೇಕ್ ಹಾಕಿದ್ದಾರೆ. ನಮ್ಮ ಪ್ರತಿನಿಧಿ ಕೂಡ ಅದನ್ನೇ ಮಾತಾಡ್ತಾ ಇದ್ರು. 2 ಗಂಟೆ ಹೋರಾಟಕ್ಕೆ ಸಾಥ್ ಕೊಡ್ತೆ ಅಂತ ಬಂದವರು ಇವತ್ತು 2ನೇ ದಿನದಲ್ಲೂ ಇಲ್ಲೇ ಇದ್ದೀರಿ ಅಂತ. ಸರ್ಕಾರ ಇದಕ್ಕೆ ಗಮನ ಕೊಡಬೇಕು. ಇವತ್ತು ಶುಗರ್ ಫ್ಯಾಕ್ಟರಿಗಳು ಯಾರ ಹೆಸರಲ್ಲಿದೆ, ಅವರ ಮಾಲೀಕರು ಯಾರು ಬೇಕಾ? ಲಿಸ್ಟ್ ಬೇಕಾ? ನಿಮಗೆ ಗೊತ್ತು ಚೆನ್ನಾಗಿ. ಇವತ್ತು ಹೋರಾಟವನ್ನ ಮಾಡ್ತಾ ಇರುವಂತಹ ಕಬ್ಬು ಬೆಳೆಗಾರರು ಒಂದು ವೇಳೆ ಏನಾದರೂ ಕಬ್ಬನ್ನ ಬೆಳೆಯೋದನ್ನೇ ನಿಲ್ಲಿಸಿಬಿಟ್ರೆ ನಾಳೆ ಶುಗರ್ ಫ್ಯಾಕ್ಟರಿಗಳು ಇರ್ತಾವ. ಏನೋ ಪಕ್ಕದ ಮಹಾರಾಷ್ಟ್ರ ತರಿಸ್ಕೋತೀವಿ ಅದ್ರಲ್ಲೇನು ಅಂತ ಒಂದು ಗಾಡಿ ಒಳಗಡೆ ಬರ್ಲಿ ನೋಡೋಣ. ರೈತರು ಬಿಡ್ತಾರೆ. ನೀವು ನಮ್ಮ ರಾಜ್ಯದ ರೈತರ ಹೊಟ್ಟೆ ಮೇಲೆ ನೋಡಿದ್ರು ಬೇರೆ ರಾಜ್ಯದ ರೈತರಿಗೆ ನೀವು ನ್ಯಾಯ ಕೊಡ್ತೀವಿ ಅಂದ್ರೆ ಅದು ನಿಮಗೆ ಶೋಭೆ ತರುತ್ತಾ? ಯೋಚನೆ ಮಾಡಿ. ಇವತ್ತು ಬಿಜೆಪಿ, ಅದರಲ್ಲೂ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ.ವೈ. ವಿಜೇಂದ್ರ ಅವರು ತಮ್ಮ ಹುಟ್ಟುಹಬ್ಬ ಇದ್ರೂ ಕೂಡ ಅಲ್ಲಿ ಹೋಗಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಅದು ಏನೇ ಆಗಿರ್ಬೋದು, ಬೇರೆ ಏನೇ ಉದ್ದೇಶ ಆಗಿರ್ಬೋದು, ಆದರೆ ಇವತ್ತು ರೈತರೊಂದಿಗೆ ನಾವು ಇದ್ದೀವಿ ಅಂತ ತೋರಿಸ್ಕೊಳ್ತಾ ಇದೆಯಲ್ಲ, ಅದು ಇಂಪಾರ್ಟೆಂಟ್. ಯಾಕೆ ಕಾಂಗ್ರೆಸ್ನವರು ಹೋಗ್ತಿಲ್ಲ? ನಾವು ಅಧಿಕಾರಿಗಳಿಗೆ ಹೇಳಿದ್ದೀವಿ, ನಾವು ಸೂಚನೆ ಕೊಟ್ಟಿದ್ದೀವಿ, ಬೇಡ, ನೋ, ಹೋಗಿ ವಿಶ್ವಾಸಕ್ಕೆ ತಗೊಳ್ಳಿ. ನೋಡಿಲಿ ಮಗು, ಪುಟ್ಟ ಮಗು. ಇದು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವಂತ ಒಂದು ಪದ್ಧತಿ, ನಮ್ಮ ಸಂಪ್ರದಾಯ. ದೀಪವನ್ನು ಬೆಳಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತೆ. ವಿಜೇಂದ್ರ ಅವರು ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿದ್ದಾರೆ ರೈತರೊಟ್ಟಿಗೆ. ಅವ್ರನ್ನ ಆಚರಿಸ್ಕೋಬೇಕು ಅಂತ ಹೋಗಿಲ್ಲ, ರೈತರೇ 12 ಗಂಟೆಗೆ ಅವ್ರ ಹುಟ್ಟುಹಬ್ಬ ಅಂತೇಳಿ ಗೊತ್ತಾಗಿ ಅವರಿಗೆ ವಿಶ್ ಮಾಡಿದ್ದಾರೆ.